Which territories does not have a border with Mizoram? ಮಿಜೋರಾಂ ರಾಜ್ಯದ ಗಡಿರೇಖೆ ಹೊಂದಿರದ ಪ್ರದೇಶ ಯಾವುದು? ನಾಗಾಲ್ಯಾಂಡ್. In Shivaji's Council of Ministers, the Prime Minister was called. ಶಿವಾಜಿ ಅವರ ಮಂತ್ರಿಗಳ ಪರಿಷತ್ತಿನಲ್ಲಿ ಪ್ರಧಾನಿಯನ್ನು ಏನೆಂದು ಕರೆಯಲಾಗುತ್ತಿತ್ತು? ಪೇಶ್ವಾ. Which amidst the Indian state does not cultivate wheat? ಭಾರತದ ಯಾವ ರಾಜ್ಯದಲ್ಲಿ ಗೋಧಿಯನ್ನು ಬೆಳೆಯಲಾಗುವುದಿಲ್ಲ? ತಮಿಳುನಾಡು. Which state in India is the leading producer of sulphur? ಸಲ್ಫರ್ ಉತ್ಪಾದನೆಯಲ್ಲಿ ಮುಂಚೂಣಿಯಲ್ಲಿರುವ ರಾಜ್ಯ ಯಾವುದು? ಹರಿಯಾಣ. The first Indian climb Mount Everest is. ಮೌಂಟ್ ಎವರೆಸ್ಟ್ ಶಿಖರ ಏರಿದ ಭಾರತದ ಮೊದಲ ವ್ಯಕ್ತಿ ಯಾರು? ತೆನ್ಸಿಂಗ್ ನೋರ್ಗೆ. ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಮೇಲೆ ಖಂಡಿತ ಕ್ಲಿಕ್ ಮಾಡಿ. ನಿಮಗೆ ಇಷ್ಟವಾದ್ರೆ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಕುಟುಂಬಸ್ಥರಿಗೂ ಈ ವಿಡಿಯೋಗಳನ್ನ ಶೇರ್ ಮಾಡಿ. ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಪ್ರತಿಯೊಂದು ಉದ್ಯೋಗ ಮಾಹಿತಿಯನ್ನ ಉಚಿತವಾಗಿ ಪಡೆಯಿರಿ. The Asian Games will be held at 2022ರ ಏಷ್ಯನ್ ಕ್ರೀಡಾಕೂಟ ಎಲ್ಲಿ ಆಯೋಜಿಸಲಾಗಿದೆ? ಹಾಂಗ್ಝೂ. ಜಾರಿಯಾ ಮೈನ್ಸ್ ಆರ್ ಸಿಚುವೇಟೆಡ್ ಇನ್ ವಿಚ್ ಸ್ಟೇಟ್? ಜಾರಿಯಾ ಕಲ್ಲಿದ್ದಲು ಗಣಿಗಾರಿಕೆ ಯಾವ ರಾಜ್ಯದಲ್ಲಿ ಸ್ಥಿತವಾಗಿದೆ? ಜಾರ್ಖಂಡ್. ವಿಚ್ ಈಸ್ ದಿ ಫಸ್ಟ್ ನ್ಯಾಷನಲ್ ಪಾರ್ಕ್ ಎಸ್ಟಾಬ್ಲಿಷ್ಡ್ ಇನ್ ಇಂಡಿಯಾ? ಭಾರತದಲ್ಲಿ ಸ್ಥಾಪಿತವಾದ ಮೊದಲ ರಾಷ್ಟ್ರೀಯ ಉದ್ಯಾನವನ ಯಾವುದು? ಕಾರ್ಬೆಟ್ ನ್ಯಾಷನಲ್ ಪಾರ್ಕ್. ಇಂಡಿಯಾ ಲೈಸ್ ಇನ್ ದಿ ವಿಚ್ ಹೆಮಿಸ್ಫಿಯರ್? ಭಾರತವು ಯಾವ ಗೋಳಾರ್ಧದಲ್ಲಿ ಸ್ಥಿತವಾಗಿದೆ? ನಾರ್ದರ್ನ್ ಹೆಮಿಸ್ಫಿಯರ್. ವಿಚ್ ಈಸ್ ದಿ ಹೋಮ್ ಆಫ್ ಅಲ್ಫಾನ್ಸೋ ಮ್ಯಾಂಗೋ? ಅಲ್ಫಾನ್ಸೋ ಮಾವಿನ ಹಣ್ಣಿನ ತಳಿ ಯಾವುದು? ರತ್ನಾಗಿರಿ. ಸಿಂಗ್ಬಮ್ ಈಸ್ ಫೇಮಸ್ ಫಾರ್? ಸಿಂಗ್ಬಮ್ ಯಾವುದಕ್ಕೆ ಪ್ರಸಿದ್ಧಿ ಪಡೆದಿದೆ? ಐರಾನ್. ದ ಸಬ್ಜೆಕ್ಟ್ ಮ್ಯಾಟರ್ ಆಫ್ ಅಜಂತಾ ಪೇಂಟಿಂಗ್ ಪರ್ಟೈನ್ಸ್ ಟು? ಅಜಂತಾ ವರ್ಣಚಿತ್ರಗಳ ವಿಷಯವು ಯಾವುದಕ್ಕೆ ಸಂಬಂಧಿಸಿದೆ? ಬುದ್ಧಿಸಂ. ಬೀಬಿಕಾ ಮಕ್ಬರ್ ಈಸ್ ಲೊಕೇಟೆಡ್ ಇನ್? ಬೀಬಿಕಾ ಮಕ್ಬರ್ ಎಲ್ಲಿ ಸ್ಥಿತವಾಗಿದೆ? ಔರಂಗಾಬಾದ್. ಹೂ ಮೇಡ್ ಲ್ಯಾಂಡ್ಸ್ ಅವೈಲಬಲ್ ಫಾರ್ ದಿ ಕನ್ಸ್ಟ್ರಕ್ಷನ್ ಆಫ್ ಗೋಲ್ಡನ್ ಟೆಂಪಲ್? ಸ್ವರ್ಣ ಮಂದಿರದ ನಿರ್ಮಾಣಕ್ಕೆ ಯಾರು ಭೂಮಿಯನ್ನು ಲಭ್ಯಗೊಳಿಸಿದರು? ಅಕ್ಬರ್. ವಿಚ್ ಸ್ಟೇಟ್ ಟಾಪ್ ಇನ್ ಮಿಲ್ಕ್ ಪ್ರೊಕ್ಯೂರ್ಮೆಂಟ್ ಇನ್ ಇಂಡಿಯಾ? ಭಾರತದಲ್ಲಿ ಹಾಲು ಸಂಗ್ರಹಣೆಯಲ್ಲಿ ಮುಂಚೂಣಿಯಲ್ಲಿರುವ ರಾಜ್ಯ ಯಾವುದು? ಉತ್ತರ ಪ್ರದೇಶ್. ಹೂ ವಾಸ್ ದ ಕಾಂಗ್ರೆಸ್ ಪ್ರೆಸಿಡೆಂಟ್ ಅಟ್ ದಿ ಟೈಮ್ ಆಫ್ ಇಂಡಿಪೆಂಡೆನ್ಸ್? ಸ್ವಾತಂತ್ರ್ಯದ ಸಮಯದಲ್ಲಿ ಕಾಂಗ್ರೆಸ್ನ ಅಧ್ಯಕ್ಷರು ಯಾರಾಗಿದ್ದರು? ಜೆ.ಬಿ. ಕೃಪಲಾನಿ. ವಿಕ್ರಮ್ ಸಾರಾಭಾಯಿ ಸ್ಪೇಸ್ ಸೆಂಟರ್ ಈಸ್ ಲೊಕೇಟೆಡ್ ಅಟ್? ವಿಕ್ರಮ್ ಸಾರಾಭಾಯಿ ಬಾಹ್ಯಾಕಾಶ ಕೇಂದ್ರ ಎಲ್ಲಿ ಸ್ಥಿತವಾಗಿದೆ? ತಿರುವನಂತಪುರಂ. ವಾಟ್ ಈಸ್ ವಾಲ್ ಸ್ಟ್ರೀಟ್? ವಾಲ್ ಸ್ಟ್ರೀಟ್ ಎಂಬುದು ಏನು? ಸ್ಟಾಕ್ ಎಕ್ಸ್ಚೇಂಜ್ ಅಟ್ ನ್ಯೂಯಾರ್ಕ್. ವಿಚ್ ಈಸ್ ದಿ ಕ್ಯಾಪಿಟಲ್ ಆಫ್ ಅಂಡಮಾನ್ ಅಂಡ್ ನಿಕೋಬಾರ್ ಐಲ್ಯಾಂಡ್ಸ್? ಅಂಡಮಾನ್ ಮತ್ತು ನಿಕೋಬಾರ್ ಐಲ್ಯಾಂಡದ ರಾಜಧಾನಿ ಯಾವುದು? ಪೋರ್ಟ್ ಬ್ಲೇರ್. ವೇರ್ ಈಸ್ ದಿ ಕ್ಯಾಪಿಟಲ್ ಆಫ್ ಶ್ರೀಲಂಕಾ? ಶ್ರೀಲಂಕಾದ ರಾಜಧಾನಿ ಯಾವುದು? ಕೊಲಂಬೋ. ವೇರ್ ಈಸ್ ಆನಂದ ಭವನ್ ಲೊಕೇಟೆಡ್? ಆನಂದ ಭವನ ಎಲ್ಲಿ ಸ್ಥಿತವಾಗಿದೆ? ಅಲಹಾಬಾದ್. ದ ಕರೆನ್ಸಿ ನೋಟ್ಸ್ ಇನ್ ಇಂಡಿಯಾ ಆರ್ ಪ್ರಿಂಟೆಡ್ ಬೈ? ಭಾರತದಲ್ಲಿ ಹಣ ಮುದ್ರಣ ಕೇಂದ್ರ ಎಲ್ಲಿ ಸ್ಥಿತವಾಗಿದೆ? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಇಂಡಿಯನ್ ಸೂಪರ್ ಲೀಗ್ ಈಸ್ ಆನ್ ಇನಿಷಿಯೇಟಿವ್ ಟು ಪ್ರಮೋಟ್ ದಿ ಗೇಮ್? ಇಂಡಿಯನ್ ಸೂಪರ್ ಲೀಗ್ ಯಾವ ಕ್ರೀಡೆಯನ್ನ ಹುರಿದುಂಬಿಸುವುದು? ಫುಟ್ಬಾಲ್. ಹೌ ಮೆನಿ ಮೆಂಬರ್ಸ್ ವಾಸ್ ದಿ ಪ್ರೆಸಿಡೆಂಟ್ ನಾಮಿನೇಟ್ ಇನ್ ರಾಜ್ಯಸಭಾ? ರಾಜ್ಯಸಭೆಗೆ ರಾಷ್ಟ್ರಾಧ್ಯಕ್ಷರು ಎಷ್ಟು ಜನರನ್ನ ಆಯ್ಕೆ ಮಾಡುತ್ತಾರೆ? 12. ವಿಚ್ ಈಸ್ ನಾಟ್ ಅಟ್ಯಾಕ್ ಫ್ರಮ್ ಸರ್ಫೇಸ್ ಟು ಏರ್? ಭೂಮಿಯಿಂದ ವಾಯುಗೆ ಹಾರಲಾರ್ದ ಕ್ಷಿಪಣಿ ಯಾವುದು? ಪೃಥ್ವಿ. ವಿಚ್ ಪ್ಲೇಸ್ ಇಂಡಿಯನ್ ನಾವಲ್ ಅಕಾಡೆಮಿ ಲೊಕೇಟೆಡ್? ಭಾರತೀಯ ನೌಕಾದಳದ ಅಕಾಡೆಮಿ ಎಲ್ಲಿ ಸ್ಥಿತವಾಗಿದೆ? ಇಜಿಮಾಲಾ ಇನ್ ಕಣ್ಣೂರ್. ಎನ್ಸಿಆರ್ಟಿ ಫುಲ್ ಫಾರ್ಮ್? ಎನ್ಸಿಆರ್ಟಿ ಅನ್ನು ವಿಸ್ತರಿಸಿ. ನ್ಯಾಷನಲ್ ಕೌನ್ಸಿಲ್ ಫಾರ್ ಎಜುಕೇಶನಲ್ ರಿಸರ್ಚ್ ಅಂಡ್ ಟ್ರೈನಿಂಗ್. ವಿಚ್ ಕ್ರಿಶ್ಚಿಯನ್ ಮಿಷನರಿ ವಾಸ್ ದಿ ಫಸ್ಟ್ ಟು ಕಮ್ ಟು ಇಂಡಿಯಾ? ಭಾರತಕ್ಕೆ ಬಂದ ಮೊದಲ ಕ್ರಿಶ್ಚಿಯನ್ ಮಿಷನರಿ ಯಾವುದು? ಥಾಮಸ್. ಬ್ಯಾಟಲ್ ಆಫ್ ಮದ್ರಾಸ್ ವಾಸ್ ಫಾಟ್ ಇನ್ ವಿಚ್ ಇಯರ್? ಮದ್ರಾಸ್ ಕದನ ಯಾವಾಗ ನಡೆಯಿತು? 1746. ಬ್ಯಾಟಲ್ ಆಫ್ ವಾಂಡಿವಾಸ್ ಫಾಟ್ ಇನ್? ವಾಂಡಿವಾಸ್ ಕದನ ಯಾವಾಗ ನಡೆಯಿತು? 22 ಜನವರಿ 1760. ದ ಕೊನಾರ್ಕ್ ಸನ್ ಟೆಂಪಲ್ ಈಸ್ ಆನ್? ಕೊನಾರ್ಕ್ ಸೂರ್ಯ ದೇವಾಲಯ ಎಲ್ಲಿ ಸ್ಥಿತವಾಗಿದೆ? ಒರಿಸ್ಸಾ. ಕಾಮಾಯನಿ ವಾಸ್ ರಿಟನ್ ಬೈ? ಕಾಮಾಯನಿ ಬರೆದವರು ಯಾರು? ಜಯಶಂಕರ್ ಪ್ರಸಾದ್. ಟಿ ಟರ್ಮ್ ಈಸ್ ಅಸೋಸಿಯೇಟ್ ವಿತ್ ದಿ ಗೇಮ್? ಟಿ ಎಂಬ ಶಬ್ದ ಯಾವ ಕ್ರೀಡೆಗೆ ಸಂಬಂಧಿಸಿದೆ? ಗಾಲ್ಫ್.
Who was the Viceroy of India at the time of independence? ಭಾರತ ಸ್ವತಂತ್ರವಾದಾಗ ಭಾರತದ ವೈಸರಾಯ ಆಗಿದ್ದವರು ಯಾರು? ಮೌಂಟ್ ಬ್ಯಾಟನ್. ಶ್ರೀ ವೆಂಕಟೇಶ್ವರ ವನ್ಯ ಅಭಯಾರಣ್ಯ ಎಲ್ಲಿ ಸ್ಥಿತವಾಗಿದೆ? ಆಂಧ್ರ ಪ್ರದೇಶ್. Which commission has replaced Planning Commission in India on 1st January 2015? ಜನವರಿ 1, 2015ರಲ್ಲಿ ಯೋಜನಾ ಆಯೋಗದಿಂದ ಯಾವ ಆಯೋಗ ಸ್ಥಾಪಿತವಾಯಿತು? ನೀತಿ ಆಯೋಗ. ಮೇಜರ್ ಧ್ಯಾನಚಂದ್ ನ್ಯಾಷನಲ್ ಸ್ಟೇಡಿಯಂ ಈಸ್ ಲೊಕೇಟೆಡ್ ಆಟ್. ಮೇಜರ್ ಧ್ಯಾನಚಂದ್ ಕ್ರೀಡಾಂಗಣ ಎಲ್ಲಿ ಸ್ಥಿತವಾಗಿದೆ? ದೆಹಲಿ. ಹಜರತ್ ಬಾಲ್ ದರ್ಗಾ ಈಸ್ ಲೊಕೇಟೆಡ್ ಇನ್. ಹಜರತ್ ಬಾಲ್ ದರ್ಗಾ ಎಲ್ಲಿ ಸ್ಥಿತವಾಗಿದೆ? ಶ್ರೀನಗರ. ಸೈನಾ ನೆಹ್ವಾಲ್ ಈಸ್ ಅಸೋಸಿಯೇಟೆಡ್ ವಿತ್ ದಿ ವಿಚ್ ಸ್ಪೋರ್ಟ್ಸ್? ಸೈನಾ ನೆಹ್ವಾಲ್ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ? ಬ್ಯಾಡ್ಮಿಂಟನ್. ದ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಟೀ ಇನ್ ದಿ ವರ್ಲ್ಡ್ ಈಸ್. ಪ್ರಪಂಚದಲ್ಲಿ ಅತಿ ಹೆಚ್ಚು ಚಹಾ ಉತ್ಪಾದಿಸುವ ದೇಶ ಯಾವುದು? ಇಂಡಿಯಾ. ಇನ್ ವಿಚ್ ಪರ್ಸನ್ಸ್ ಮೆಮರಿ ದ ನ್ಯಾಷನಲ್ ಯೂತ್ ಡೇ ಈಸ್ ಸೆಲೆಬ್ರೇಟೆಡ್? ಯಾರ ಸ್ಮರಣಾರ್ಥ ಭಾರತದಲ್ಲಿ ಯುವಕರ ದಿನಾಚರಣೆಯನ್ನು ಆಚರಿಸಲಾಗುವುದು? ಸ್ವಾಮಿ ವಿವೇಕಾನಂದ್. Why Army Day is celebrated on January 15th because of? ಜನವರಿ 15 ಸೈನ್ಯ ದಿನಾಚರಣೆ ಎಂದು ಏಕೆ ಆಚರಿಸಲಾಗುವುದು? ಇಂಡಿಯನ್ ಜನರಲ್ ಟುಕ್ ಚಾರ್ಜ್. Who wrote Satanic Verses? Satanic Verses ಬರೆದವರು ಯಾರು? ಸಲ್ಮಾನ್ ರಸ್ದಿ. ಕಥಕ್ is the ಶಾಸ್ತ್ರೀಯ ಡ್ಯಾನ್ಸ್ ಆಫ್ which area? ಕಥಕ್ ಎಂಬ ಶಾಸ್ತ್ರೀಯ ನೃತ್ಯ ಯಾವ ಪ್ರದೇಶಕ್ಕೆ ಸಂಬಂಧಿಸಿದ್ದು? ನಾರ್ತ್ ಇಂಡಿಯಾ. ಇನ್ which year was the All India Radio set up? ಆಲ್ ಇಂಡಿಯಾ ರೇಡಿಯೋ ಯಾವಾಗ ಸ್ಥಾಪಿತವಾಯಿತು? 1936. ಇನ್ ಇಂಡಿಯಾ ದ ಫಸ್ಟ್ ಟೆಲಿವಿಷನ್ ವಾಸ್ ಸ್ಟಾರ್ಟೆಡ್ ಇನ್. ಭಾರತದಲ್ಲಿ ಮೊದಲಿಗೆ ದೂರದರ್ಶನ ಪ್ರಾರಂಭವಾದದ್ದು ಯಾವಾಗ? 1959. ಬಿಹು ಈಸ್ ರಿಲೇಟೆಡ್ ಟು ವಿಚ್ ಸ್ಟೇಟ್? ಬಿಹು ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ಅಸ್ಸಾಂ. ದ ಹೈಟ್ ಆಫ್ ಹಿಮಾಲಯಸ್ ಹೈಯೆಸ್ಟ್ ಮೌಂಟೇನ್ ಪೀಕ್ ಮೌಂಟ್ ಎವರೆಸ್ಟ್ ಈಸ್. ಹಿಮಾಲಯದ ಅತ್ಯುನ್ನತ ಶಿಖರ ಮೌಂಟ್ ಎವರೆಸ್ಟದ ಎತ್ತರ ಎಷ್ಟು? 8,848 meters. Which is the longest river in India? ಭಾರತದಲ್ಲಿ ಅತಿ ಉದ್ದವಾದ ನದಿ ಯಾವುದು? ಗಂಗಾ. Where is the Siachen glacier situated in India? ಸಿಯಾಚಿನ್ ಗ್ಲೇಸಿಯರ್ ಭಾರತದ ಯಾವ ಭಾಗದಲ್ಲಿದೆ? ಜಮ್ಮು ಅಂಡ್ ಕಾಶ್ಮೀರ್. ಯಶಸ್ವಿಯಾಗಿ 17ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಕರ್ನಾಟಕ ರಾಜ್ಯದಲ್ಲಿ ಹೆಸರುವಾಸಿಯಾಗಿರುವ ಏಕೈಕ ಸಂಸ್ಥೆ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ ಮೂಡಲ್ಗಿ. ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಆರ್ಮಿ, ಪೊಲೀಸ್ ಹಾಗೂ ಡಿಫೆನ್ಸ್ ಫೋರ್ಸ್ ಹುದ್ದೆಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಗಳಿಗೆ ಪೂರ್ವಭಾವಿಯಾಗಿ ತರಬೇತಿ ನೀಡಲಾಗುತ್ತದೆ. ಪ್ರವೇಶಗಳು ಪ್ರಾರಂಭವಾಗಿವೆ. ಪ್ರೋತ್ಸಾಹ ನಮ್ಮದು, ಪ್ರಯತ್ನ ನಿಮ್ಮದು. ಆತ್ಮೀಯ ಅಭ್ಯರ್ಥಿಗಳೇ, ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಪ್ರತಿಯೊಂದು ಉದ್ಯೋಗ ಮಾಹಿತಿಯನ್ನು ಯೂಟ್ಯೂಬ್ ಚಾನೆಲ್ ಮುಖಾಂತರ ಉಚಿತವಾಗಿ ನೀಡುತ್ತಿದ್ದೇವೆ. ಅಷ್ಟೇ ಅಲ್ಲದೆ ಆರ್ಮಿ ಮತ್ತು ಪೊಲೀಸ್ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಮುಖ್ಯವಾದ ಪ್ರಶ್ನೆಗಳನ್ನು ಯೂಟ್ಯೂಬ್ ಚಾನೆಲ್ ಮುಖಾಂತರ ನೀಡುತ್ತಿದ್ದೇವೆ. ಈಗಲೇ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. ಪರೀಕ್ಷೆಗೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಸಬ್ಜೆಕ್ಟ್ ನಿಮಗೆ ಉಚಿತವಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ನ ಮುಖಾಂತರ ನಾವು ನಿಮಗೆ ನೀಡುತ್ತೇವೆ.